ಎಲ್ರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇವತ್ತು ನಾನು ವಿಶ್ವಗುರು ಬಸವಣ್ಣನವರ ಅರಿದಿಹನೆಂದರೆ ಅರಿವಿಂಗಸಾಧ್ಯ ಎಂಬ ವಚನವನ್ನು ಓದಲಿದ್ದೇನೆ. ಅರಿದಿಹೆನೆಂದರೆ ಅರಿವಿಂಗಸಾಧ್ಯ, ನೆನೆದಿಹೆನೆಂದರೆ ನೆನೆಹಿಂಗಸಾಧ್ಯ, ಭಾವಿಸಿಹೆನೆಂದರೆ ಭಾವಕ್ಕಸಾಧ್ಯ, ವಾಜ್ಮನಕ್ಗೋಚರ ಲಿಂಗವನರಿವ ಪರ್ಯಂತಯ್ಯ ಗುರು ತೋರದನ್ನಕ್ಕರ. ಗುರು ಶಿಷ್ಯ ಮಥನದಲ್ಲಿ ಸ್ವಯಂ ಜ್ಯೋತಿರ್ಲಿಂಗ ದಯ ಒಪ್ಪೆಂದೆಂಬ ಶ್ರುತಿ ಹುಸಿಯೇ. ಕೂಡಲಸಂಗಮದೇವ, ನಿಮ್ಮ ಮಹಾನುಭಾವರ ಮಥನದಿಂದ ಎನ್ನಲ್ಲಿ ನಿಜವ ನೆಲೆಗೊಳಿಸ ಪ್ರಭುವೆ. ಈ ವಚನದ ಭಾವಾರ್ಥ ಈ ರೀತಿಯಾಗಿದೆ: ಭಾವನೆಗಳನ್ನು, ಅರಿವನ್ನು, ಸ್ಮರಣೆಯನ್ನು ತನಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಗುರು ತೋರಿಸದೆ ನುಡಿ ಮನಸ್ಸಿಗೆ ಅತೀತವಾಗಿರುವುದನರಿಯಲಾಗದು. ಗುರು ಶಿಷ್ಯ ಸಂವಾದದಿಂದ ಜ್ಯೋತಿರ್ಲಿಂಗಗಳವತರಿಸುವೆವೆಂದು ಶ್ರುತಿ ಸಾರುತ್ತಿದೆ. ಈಶ್ವರನೇ, ನಿಮ್ಮ ಸುಜ್ಞಾನ ಘರ್ಷಣೆಯಿಂದ ನನ್ನಲ್ಲಿ ಸತ್ಯ ಸತ್ವ ನೆಲೆಗೊಳಿಸು ಎಂದು ವಿಶ್ವಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿರುವಂಥದ್ದು. ಶರಣು ಶರಣಾರ್ಥಿಗಳು.